ನಮಸ್ಕಾರ ದೇವ್ರು. ಇವತ್ತು ಬೆಳಗ್ಗೆನೆ ಎದ್ದು ಒಂದು ದಿನಕ್ಕೆ ₹1700 ದುಡಿಯೋಂಥ ಕೆಲಸಕ್ಕೆ ಹೋಗೋಣ ಅಂತ ಹೊರಟೆ ಕಣ್ರಿ. ಬಟ್ ಮುಖ ತೊಳಿಯೋಕೆ ಹೋದ್ರೆ ನೋಡ್ರಿ ನಮ್ಮ ಕರ್ಗಿ ಅಂತೂ ಬಡ್ಡಿ ಮಗ ಬಿಡ್ತಾನೆ. ಕರ್ಗಿ ಅಲ್ಲ ಕಣ್ರಿ, ಕರಿಯವನು ಕರ್ಗಿ ಬಂದಿಲ್ಲ, ಇನ್ನೊಂದು ಮನೇಲೈತೆ. ಮುಖ ತೊಳಿಯೋಕ್ಕೆ ಬಿಡ್ತಾಯಿಲ್ಲ ಅಂದ್ಕೊಳ್ಳಿ. ಹಂಗೋ ಹಿಂಗೋ ಮುಖ ತೊಳ್ಕೊಂಡು ಇವತ್ತು ಹಣೆಗೆ ಇಕ್ಕದನ್ನೇ ಮರ್ತ್ಬಿಟ್ಟೆ ಕಣ್ರಿ. ಹಣೆಗೆ ಇಕ್ತೇನೆ ಹಂಗೆ ಹೊರಟೆ. ಇವತ್ತು ಒಬ್ಬನೇ ಬೇರೆ ಹೋಯ್ತದೆ ಕಣ್ರಿ. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಯ್ತಾಯಿತ್ತು ಅಂದ್ಕೊಳ್ಳಿ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಜೀವನದಲ್ಲಿ ಯಾವಾಗ್ಲೂ ಜೊತೆಗೆ ಇರೋಕ್ಕಾಗಲ್ಲ ಎಲ್ರ ಜೊತೆನೂ. ಸಿಂಗಲ್ ಆಗೂ ಇರಬೇಕು ಅಂತ ಅಂದ್ಕೊಂಡು ನೆನ್ನೆ ಕೆಲಸ ಮಾಡಿ ಸೈಟ್ಗೆ ಹೋದ್ರೆ ರೋಡಲ್ಲೇ ಸಿಕ್ತು ಕಣ್ರಿ ಆ ಸೈಟು. ಆ ಸೈಟ್ಗೆ ಹೋದ್ರೆ ಆಲೇ ಬೆಳಿಗ್ಗೆನೆ 6 ಗಂಟೆಗೆ ಬಂದು ಕ್ಯೂರಿಂಗ್ ಮಾಡ್ತಾವ್ರೆ ನೋಡ್ರಿ. ಸಿಕ್ಕಾಪಟ್ಟೆ ಕಷ್ಟ ಕಣ್ರಿ ಮಿಡಲ್ ಕ್ಲಾಸ್ ಅವ್ರ ಜೀವನ. ಅದಾದಮೇಲೆ ಬಡ್ಡಿ ಮಗಂದು ಸೈಟ್ ಹತ್ರ ಬಂದೆ ಕಣ್ರಿ. ಸೈಟ್ ಹತ್ರ ಬಂದರೆ ಇನ್ನೂ ಲೇಬರ್ಗಳೇ ಬಂದಿರಲಿಲ್ಲ ಅಂದ್ಕೊಳ್ಳಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತಾಯಿತ್ತು. ಏನು ಮಾಡೋಕ್ಕಾಗುತ್ತೆ, ಕಾಯ್ತಾ ಇದ್ದೆ ಕಣ್ರಿ ಅವ್ರಿಗೆ. ನಾನಂತೂ ಎಷ್ಟೊತ್ತು ಕಾದೆ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಯ್ದೆ. ಕಾದು ಕಾದು ಸಾಕಾಗಿ ಇನ್ನೂ ಬರಲಿಲ್ವಲ್ಲ ಅಂತ ಬಟ್ಟೆ ಹಾಕ್ಕೊಂಡು ಮೇಲತ್ತದ ಅಂತ ಹೋಯ್ತೀನಿ. ಬಡ್ಡಿ ಮಗಂದು ಸೆಂಟ್ರಿಂಗ್ ಹೊಡೆದಿರೋದು ಪಟ್ ಅಂತ ಹೊಡಿತು ಕಣ್ರಿ ಬೆಳಗ್ಗೆ. ಬಡ್ಡಿ ಮಗಂದು ಬೆಳಗ್ಗೆ ಯಾರ ಮುಖ ನೋಡ್ಕೊ ಬಂದಪ್ಪ ಅಂತ ಅಂದ್ಕೊಂಡು ಹಂಗೆ ಮಾತಾಡ್ಕೊಂಡು ಮೇಲತ್ತೆ ಕಣ್ರಿ. ಏನು ಕೆಲಸ ಐತೆ ಅಂತ ನೋಡಬೇಕಿತ್ತು. ನಾನಂತೂ ಸೈಟಲ್ಲಿ ಕೆಲಸ ಮಾಡಿರಲಿಲ್ಲ. ಒಂದು ಫ್ಲೋರ್ ತಾರಸಿ ಆಗಿತ್ತು. ಇನ್ನು ಸೆಂಟ್ರಿಂಗೇ ಬಿಚ್ಕೋಗಿರಲಿಲ್ಲ ಅಂದ್ಕೊಳ್ಳಿ ಸೆಂಟ್ರಿಂಗ್ ಅವರು. ಯಾರು ಏನಾದರೂ ಮಾಡ್ಕೊಳ್ಳಿ, ನಾನು ಇವತ್ತು ನೆನ್ನೆ ಥರನೇ ಬೇಗ ಕೆಲಸ ಮುಗಿಸ್ಬಿಟ್ಟು ಮನೆಗೆ ಹೋದರೆ ಜಿಮ್ಗೆ ಹೋಗ್ಬೋದು ಅಂತ ಅಂದ್ಕೊಂಡು ಕೆಲಸ ಎಷ್ಟೈತೆ ಅಂತ ನೋಡೋದಕ್ಕೆ ಮೇಲೋದೆ ಕಣ್ರಿ. ಮೇಲೆ ಹೋದರೆ ಕ್ಯೂರಿಂಗ್ ಮಾಡೋ ಹುಡುಗ ಕ್ಯೂರಿಂಗ್ ಮಾಡಿ ಯಾವ ಥರ ನೀರು ನಿಲ್ಸೋನೆ ಅಂದರೆ ಅಪ್ಪ ದೇವ್ರೆ, 2 ಇಂಚ್ ನೀರು ನಿಂತಿತ್ತು ಅಂದ್ಕೊಳ್ಳಿ ಬಿಲ್ಡಿಂಗ್ ಮೇಲ್ಗಡೆ. ಆ ನೀರೊಳಗಡೆ ಎಲ್ಲ ಕಾಲಿಡೋಕ್ಕಾಗದೆ ಹಂಗೋ ಹಿಂಗೋ ಮೇಲತ್ತು ನೋಡಿದೆ ಕಣ್ರಿ. ಸಿಕ್ಕಾಬಟ್ಟೆ ಕೆಲಸನೇ ಉಳಿಸಿದ್ರು. ಎಷ್ಟು ಕೆಲಸ ಉಳಿದಿತ್ತು ಅಂದರೆ ಈ ಕಡೆ ಒಂದು ಕಟ್ಟಡ ರೋಲ್ ಕಟ್ಟಡ ಕಟ್ಟಬೇಕಿತ್ತು, ಈ ಕಡೆ ಒಂದು ರೋಲ್ ಕಟ್ಟಡ ಕಟ್ಟಬೇಕಿತ್ತು, ಮತ್ತು ಒಳಗಡೆ ಪಾಲ್ಟೇಷನ್ಗಳೆಲ್ಲ ಕಟ್ಟಬೇಕಿತ್ತು. ಅದನ್ನೆಲ್ಲ ನೋಡಿಕೊಂಡು ಇನ್ನೇನು ಒಂಟೆ ಹೋಗೋದ ಮನೆಗೆ ಅನ್ನೋ ಅಷ್ಟರಲ್ಲಿ ನೋಡ್ರಿ ಬಂದರು ಲೇಬರ್ ಬಂದಮೇಲೂ ಕೂಡ ಫೋನ್ ಹಿಡ್ಕೊಂಡು ನಿಂತವನೇ ಗುರು. ನನಗಂತೂ ಉರಿತಾ ಇತ್ತು ಅಂದ್ಕೊಳ್ಳಿ. ಈ ಸೂರ್ಯ ಅಂತೂ ಸಿಕ್ಕಾಬಟ್ಟೆ ಉರಿತಾ ಇದ್ದ. ನನಗೆ ಅದನ್ನೆಲ್ಲ ನೋಡ್ತಾ ಇದ್ರೆ ಸಿಕ್ಕಾಬಟ್ಟೆ ಬೇಜಾರಾಯ್ತಾಯಿತ್ತು ಕಣ್ರಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ ನೆನ್ನೆ ಕೆಲಸ ಮಾಡಿರೋರು ಸಾಮಾನುಗಳನ್ನೇ ಕರೆಕ್ಟಾಗಿ ಎತ್ತಿಲ್ಲ ಕಣ್ರಿ. ಗಜ ಇಲ್ಲಿ ಬೇಕಲ್ಲಿ ಬಿದ್ದೈತೆ, ತೂಕುಂಡು ಇಲ್ಲಿ ಬೇಕಲ್ಲಿ ಬಿದ್ದೈತೆ. ಕರ್ನಿ ಅಂತೂ ಇಟ್ಟಿಗೆಗಳ ಮಧ್ಯೆ ಸಿಗಾಕೊಂಡು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ ಕಣ್ರಿ. ಅದನ್ನೆಲ್ಲ ನೋಡಿಕೊಂಡು ಕೆಳಗಡೆ ಬಂದರೆ ಅಷ್ಟರಲ್ಲಿ ಆಲೆ ಸೆಂಟ್ರಿಂಗ್ ಅವ್ರು ಬಂದು ಸೆಂಟ್ರಿಂಗ್ ಬಿಚ್ತಾ ಇದ್ರು ಕಣ್ರಿ. ಅವರಂತೂ ದಡ್ಡ ಬಡ್ಡ ಅಂತ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾಯಿದ್ರು ಅಂದ್ಕೊಳ್ಳಿ. ಒಂದು ಮೆಟ್ಲು ಬರ್ದಿರಲಿಲ್ಲ, ಒಂದು ಮೆಟ್ಲು ಬರ್ದಿರೋ ಕಾರಣ ಹೊಡ್ದು ಇನ್ನೇನು ಮೆಟ್ಲನ್ನೇ ಮುರಿದಾಕ್ಬಿಡ್ತಾರೇನೋ ಅಂತ ಅನ್ಕೊಬಿಡಿದೆ ಅಂದ್ಕೊಳ್ಳಿ. ಅಷ್ಟರ ಮಟ್ಟಕ್ಕೆ ಚೆಚ್ತಾ ಇದ್ರು. ಏನೋ ತಿಂಡಿ ತಿನ್ಕೊಬಂದಿದ್ರು ಕಣ್ರಿ, ಅದಕ್ಕೆ ಆ ಥರ ಚೆಚ್ತಾ ಇದ್ರು. ನನಗೆ ತಿಂಡಿ ತರಕ್ಕೆ ಕಳಿಸಿ ಅರ್ಧ ಮುಕ್ಕಾಲು ಗಂಟೆ ಆದರೂ ನಮ್ಮ ಓಟಿ ಇನ್ನೂ ತಿಂಡಿ ತಂದಿರಲಿಲ್ಲ ಕಣ್ರಿ. ತಿಂಡಿ ತಂದವನೇನೋ ಅಂತ ಕೆಳಗಡೆ ಇಳಿದು ಹೋದರೆ ಬಡ್ಡಿ ಮಗಂದು ಕೆಲ್ಸಕ್ಕೆ ಮಾತ್ರ ಹಿಂದಿರ್ತಾನೆ, ಬೆಳಿಗ್ಗೆ ಬರೋದಕ್ಕೂ ಹಿಂದಿರ್ತಾನೆ. ಇಲ್ಲಿ ನೋಡ್ರಿ ತಿಂಡಿಗೆ ಮಾತ್ರ ಆಲೆ ಕೈ ಕಾಲು ತೊಳ್ಕೊಂಡು ಬಂದು ನಿಂತ್ಬಿಟ್ಟವನೆ. ತಿಂಡಿ ಮಾಡ್ಬೇಕಾದ್ರೆ ಇನ್ನೇನು ತಿಂಡಿ ತಿನ್ಕೊಂಡು ಮಲ್ಕೊಂಡೆ ಕಣ್ರಿ. ಅವ್ರು ವಿಡಿಯೋ ಕಾಲ್ ಮಾಡಿದ್ರು ಕಣ್ರಿ. ಕಾನ್ಫರೆನ್ಸ್ ಹಾಕೋರ್ಲ ಅಂತ ನೋಡೋಷ್ಟರಲ್ಲಿ ಪಟ್ ಅಂತ ನಮ್ಮ ಮೇಸ್ತ್ರಿ ಬಂದ್ಬಿಡೋದ ಎದುರುಗಡೆ. ಅಂತೂ ಸಿಕ್ಕಾಪಟ್ಟೆ ಭಯ ಏನೋ ಮಲ್ಗಿದ್ಯಾ ಮಗನೇ ಅಂತ ನಮ್ಮ ಮೇಸ್ತ್ರಿ ಸಿಕ್ಕಾಪಟ್ಟೆ ಬೈತಾ ಇದ್ರು. ಬಿಡಪ್ಪ ಏನೋ ಬೈಕೊಂಡು ಮಾತಾಡ್ಕೊಂಡು ತಿರ್ಗಾ ಕೆಲಸ ಮಾಡ್ಬೇಕಾಯ್ತು ಕಣ್ರಿ. ಕೆಲಸದ ಹತ್ರ ಹೋದೆ. ಬಡ್ಡಿ ಮಗಂದು ಓಟಿಲಿ ಜಾಸ್ತಿ ಕಟ್ಟಕ್ಕಾಗಿಲ್ಲ ಕಣ್ರಿ. ಒಂದೇ ಒಂದು ರೋಲ್ ಕಟ್ಟಿದ್ದು ಅಷ್ಟೇ. ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾಯಿತ್ತು ಅಂದ್ಕೊಳ್ಳಿ. ಇದು ನೋಡಿ ಬಾತ್ರೂಮ್ದು ಇಷ್ಟೇ ಕಟ್ಟಡ ಕಟ್ಟೋದು. ಇಷ್ಟನ್ನೇ ಏನಕ್ಕಪ್ಪ ಕಟ್ತೀವಿ ಅಂದರೆ ಸೆಂಟ್ರಿಂಗ್ ಹೊಡಿಬೇಕಾದ್ರೆ ಅದರೊಳಗಡೆ ಸಣ್ಣ ಪುಟ್ಟ ಪೀಸ್ ಹೊಡಿಯೋಕ್ಕಾಗಲ್ಲ ಅಂತ ಹೊಡೆದಾಕ್ಬಿಡ್ತಾರೆ ಕಣ್ರಿ 4.25 ಇಂಚ್ ವಾಲ್ನ. ಅದಕ್ಕೆ ಅದನ್ನು ಒಂದು 4 ಕೋರ್ಸ್ ಕಟ್ಟಿದ್ದು ಸಾಕು ಅಂತ. ಅದಾದ್ಮೇಲೆ ಪಕ್ಕದ ರೂಮ್ಗೆ ಹೋಗಿ ನೋಡಿದ್ರೆ ಪಕ್ಕದ ರೂಮಲ್ಲೂ ಕಟ್ಟಿರಲಿಲ್ಲ ಕಣ್ರಿ. ಸೂರ್ಯ ಅಂತೂ ಹೆಂಗೆ ಹೊಡಿತಾ ಇದ್ದ ಅಂದರೆ ಅಪ್ಪ ದೇವ್ರೆ, ಏನು ಬಿಸಿಲು ಗುರು. ಕೆಲಸನೇ ಮಾಡೋಕ್ಕಾಯ್ತಿರ್ಲಿಲ್ಲ ಅಂದ್ಕೊಳ್ಳಿ. ಮೊದಲೇ ಹೊಟ್ಟೆ ಬೇರೆ ಹಸಿತಾಯಿತ್ತು, ಊಟಕ್ಕೆ ಬೇರೆ ಹೋಗಿರಲಿಲ್ಲ ಗುರು. ಹಂಗೆ ಸುಮ್ಮನೆ ಕಟ್ತಾ ಇದ್ದೇವೆ ಯಾವುದೋ ಬೇಜಾರಲ್ಲಿ. ಹಂಗೋ ಹಿಂಗೋ 2 ಸೈಡನ್ನು ಕಟ್ಟಿ 4 ಗಂಟೆ ಆಯಿತು. ಮನೆ ಕಡೆ ಹೊಂಟೆ ಗುರು.